ಪಪ್ಪ, ಯಾಕೆ ಅಜ್ಜಿ ಯಾವಾಗ್ಲೂ ಬೈತಾ ಇರ್ತಾರೆ? ಸ್ವೀಟಿ ಬಂಗಾರಿ, ಅದು ಯಾಕೆ ಗೊತ್ತಾ? ಪ್ರೀತಿ ಎಲ್ಲಿರುತ್ತೆ ಅಲ್ಲಿ ಜಾಸ್ತಿ ಕೋಪ ಇರುತ್ತಂತೆ. ಪ್ರೀತಿ ಇರೋರ್ ಮೇಲೆ ಜಾಸ್ತಿ ಕೋಪ ಮಾಡ್ಕೊಳ್ಳೋದಂತೆ. ಅಜ್ಜಿಗೆ ನಿನ್ನ ಮಮ್ಮಿ ಕಡೆ ತುಂಬಾ ಪ್ರೀತಿ ಅಲ್ವಾ, ಅದಕ್ಕೆ ಯಾವಾಗ್ಲೂ ಕೋಪ ಮಾಡ್ಕೊಂಡಿರ್ತಾರೆ ಅಷ್ಟೇ. ಇಲ್ಲ, ನೀನ್ ಹೇಳ್ತಿರೋದು ಸುಳ್ಳು. ಅಲ್ಲಿ ಆ ತಾತನ ಮನೆಯಲ್ಲಿ ಅಲ್ಲೂ ನನ್ನ ಅಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾರೆ. ಆದ್ರೆ ಅವ್ರು ಯಾವತ್ತೂ ಈ ತರ ಬೈಯಲ್ಲ ಗೊತ್ತಾ ಡ್ಯಾಡಿ? ನಾವು ಬರೋವರ್ಗು ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಗೊತ್ತಾ? ಯಾವತ್ತೂ ನನಗ್ ಬೈಲೇ ಇಲ್ಲ. ಆದ್ರೆ ಇಲ್ಲಿಗ್ ಬಂದ ತಕ್ಷಣ ಅಜ್ಜಿ ಅಮ್ಮನ ಮೇಲೆ ಕೂಗಾಡ್ತಾ ಇದ್ರು. ಅದು ಏನಿಲ್ಲ ಬಿಡು ಬಂಗಾರಿ, ನಿನ್ಗೆ ನಾನು ಗಿಫ್ಟ್ ತಂದಿದ್ದೀನಿ ಅಂತಂದಲ್ಲ, ಇದು ಈಗಲೇ ಹೋಗಿ ತಗೊಂಡ್ಬರ್ತೀನಿ. ಬೇಡ, ನನಗ್ ಗಿಫ್ಟ್ ಬೇಡ, ನನಗ್ ಮಮ್ಮಿ ಬೇಕು ಡ್ಯಾಡಿ. ಮಮ್ಮಿ ಅಲ್ಲೇ ಇದಾರೆ, ಮಮ್ಮಿನ ರೂಮ್ ಕರ್ಕೊಂಬನ್ನಿ ಪ್ಲೀಸ್ ಡ್ಯಾಡಿ. ಮಮ್ಮಿ ಅಜ್ಜಿ ತುಂಬಾ ಬೈತಾರೆ, ಅಮ್ಮ ಅದಕ್ಕೆ ತುಂಬಾ ಅಳುತ್ತೆ. ಬೇಡ, ಅವ್ರನ್ನ ಇಲ್ಲಿಗೆ ಕರ್ಕೊಂಬನ್ನಿ. ಸರಿ ಸರಿ, ಮಮ್ಮಿನ ನಾನ್ ಕರ್ಕೊಂಡ್ಬರ್ತೀನಿ. ನೀನ್ ಇಲ್ಲೇ ಕುತ್ಕೊಂಡಿರೋ, ನಾನು ಹೋಗಿ ಮಮ್ಮಿನ ಕರ್ಕೊಂಡ್ಬಂದ್ಬಿಡ್ತೀನಿ. ಸರಿ ಡ್ಯಾಡಿ. ಮಮ್ಮಿ, ನಿಮ್ಗೊಂದು ವಿಷಯ ಗೊತ್ತಾ? ನನ್ನ ನಾದ್ನಿ ಇದ್ದಾಳಲ್ಲ, ಅವಳು ಊರಿಗೆ ಬರ್ತೀನಿ ಅಂತ ಹೇಳ್ತಾ ಇದ್ಲು. ಅದಕ್ಕೆ ನಾನು ಅಲ್ಲಿರೋದೇ ಬೇಡ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟೆ. ಅದೇ ನಂಗೆ ಮೂರ್ ದಿನಕ್ಕೆ ಬಂದು ತವ್ರ ಮನೆ ಕುತ್ಕೋತಾಳೆ ಅವಳು. ಅವಳಿಗೇನ್ ಬುದ್ಧಿ ಇಲ್ವಾ? ಗಂಡ ಮನೆಗೆ ಮದುವೆ ಮಾಡ್ಕೊಟ್ಮೇಲೆ ಅಲ್ಲಿರ್ಬೇಕಪ್ಪ, ಅದನ್ ಬಿಟ್ಟು ತವ್ರ ಮನೆಗೆ ಬಂದು ಕುತ್ಕೋತಾಳೆ. ನಾನು ಅದೇ ಹೇಳ್ತೀನಿ ಮಮ್ಮಿ, ಯಾಕೆ ಪದೇ ಪದೇ ಬರ್ಬೇಕು ಅಂತ. ಆದ್ರೆ ನಮ್ಮನೆಯಲ್ಲಿ ಕೇಳದೇ ಇಲ್ಲ ನನ್ನ ಮಾತನ್ನ. ಅದಷ್ಟೇ ಅಲ್ಲ, ಮಕ್ಳು ಮರಿನೆಲ್ಲಾನು ಗಂಟು ಕಟ್ಕೊಂಡ್ ಬಂದ್ಬಿಡ್ತಾಳೆ. ಆ ಮಕ್ಳು ಮರಿಗೆಲ್ಲ ನಾನೇ ಬೇಯಿಸಾಕ್ಬೇಕು. ಎಷ್ಟೊಂದು ಕಷ್ಟ ಆಗುತ್ತೆ ಗೊತ್ತಾ ಮಮ್ಮಿ ಅವ್ರು ಬಂದ್ರೆ. ಅಯ್ಯೋ, ಅದಕ್ಕೆ ಆದ್ರು ಅವ್ರ ಸವಾಸನೆ ಬೇಡ ಅಂತ ಸೀದಾ ಇಲ್ಲಿ ಬಂದ್ಬಿಟ್ಟೆ ನೋಡು. ಒಳ್ಳೇದ್ ಮಾಡ್ರೆ. ಇರು, ನಿಮ್ಮ ಅತ್ತೆಗೆ ಕೇಳ್ತೀನಿ ನಾನೇ ಒಂದಿನ, ಯಾಕೆ ಈ ತರ ಮಾಡ್ತಾಳೆ ನಿನ್ ಮಗಳು ಅಂತ. ಹೌದು, ಅದೇನೋ ಮಾಡಿಸ್ಕೊತೀನಿ ಅಂತ ಅಂದಲ್ಲ, ಹೇಳ್ಬಿಟ್ಟು ಬಂದ? ಏನ್ ಮಾಡ್ತಾರೆ? ಅದಾ ಗೋಬಿ ಮಂಚೂರಿ ಮಾಡು ಅಂತ ಹೇಳಿದೀನಿ ಮಮ್ಮಿ. ಅದ್ಯಾವ ಗೋಬಿನ ತಿನ್ಕೊಳ್ಳಿ. ಹೊರಗಡೆ ತುಂಬಾ ಮಳೆ ಬರೋ ತರ ಇದೆಪ್ಪ. ನನ್ಗಂತೂ ಸಿಕ್ಕಾಬಟ್ಟೆ ಚಳಿ ಆಗ್ತಾ ಇದೆ. ಹೌದು ಕಣೆ, ತುಂಬಾ ಮಳೆ ಬರೋ ತರ ಇದೆ. ಇದು ಯಾವ ಸೀಮೆ ಮಳೆ ಹುಯ್ಯುತ್ತೋ. ನಮ್ಗಿಲ್ಲಿ ಮಳೆ ಅವಶ್ಯಕತೆನೇ ಇಲ್ಲ. ಇಲ್ಲಿ ಮಳೆ ಬಂದು ಬರೋ ಅಂತ ಸುರಿಯುತ್ತೆ. ಈ ಚರಂಡಿ ಮೋರಿ ನೀರೆಲ್ಲಾನು ತುಂಬಿಕೊಂಡಾಗಿ ರೋಡ್ ಮೇಲೆಲ್ಲ ಹರಿತವೆ. ಅದೇ ಹಳ್ಳಿಗಳ ಕಡೆ ಮಳೆ ಬರ್ಲಪ್ಪ ಅಂತ ಕಾಯ್ಕೊಂಡಿರ್ತಾರೆ, ಅವ್ರಿಗೆ ಮಳೆನೇ ಸರಿಯಾಗಿ ಆಗಲ್ಲ. ಯಾಕ ಅವಳಿಗ? ಅಲ್ಲಮ್ಮ, ಇಲ್ಲೇ ಇದ್ಲಲ್ಲ, ಯಾವ ಕಡೆಗೆ ಹೋದ್ಲು ಅಂತ. ಏನ್ ಇಷ್ಟು ಅವಳೇ ಇದ್ಲ ಜೊತೆಲಿ? ಅವ್ರ ಅಪ್ಪ ಮನೆಗೆ ಹೋಗಿದ್ಲು, ಆಗೆಲ್ಲ ನಿನ್ ಜೊತೆಲೇ ಇದ್ಲಾ? ಹೋಗ್ ಸುಮ್ಮನೆ ಎಲ್ಲ ಅವಳೆ. ಯಾಕಮ್ಮ ಈ ತರ ಎಲ್ಲ ಮಾತಾಡ್ತಿದೀಯಾ? ಸರಿ ಬಿಡು, ನಾನು ನೋಡ್ತೀನಿ ಎಲ್ಲಿದ್ದಾಳೆ ಅಂತ. ಎಲ್ಲಾದ್ಲು ದೀಪ್ತಿ? ಎಲ್ಲೂ ಕಾಣಿಸ್ತಾನಲ್ಲ. ದೀಪ್ತಿ 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 ಎಲ್ಲಿದೀಯಾ? ನೀನ್ ಇಲ್ಲಿದೀಯಾ? ದೀಪ್ತಿ, ಯಾಕೆ ಇಲ್ಲಿ ಬಂದು ಕುತ್ಕೊಂಡಿದ್ಯಾ? ಬಾ ಒಳಗಡೆ. ಅತ್ತೆ, ಇವತ್ತೆಲ್ಲ ಮನೆ ಒಳಗಡೆನೆ ಬರ್ಬೇಡ ನೀನು, ಇಲ್ಲೇ ಬಿದ್ದಿರು ಅಂತ ಹೇಳಿ ಮನೆಯಿಂದ ಆಚೆ ಹಾಕ್ಬಿಟ್ರಿ. ಹೌದಾ? ನಮ್ಮಮ್ಮ ಯಾಕೆ ಈ ತರ ಮಾಡಿದ್ರು? ನೀನು ಗೊತ್ತಿದ್ದು ತಪ್ಪು ಮಾಡ್ತೀಯ ದೀಪ್ತಿ. ನಮ್ಮಮ್ಮ ಈ ತರ ಇದಾರೆ ಅಂತ ಗೊತ್ತಿದ್ದು ನೀನ್ ಯಾಕೆ ಅಲ್ಲಿ ಉಳ್ಕೊಳಕ್ ಹೋದೆ? ಅವ್ರ ಕೆಲಸ ಅವ್ರು ಏನೋ ಮಾಡ್ಕೊತಿದ್ರು, ನೀನ್ ಬಂದ್ಬಿಡ್ಬೇಕಿತ್ತು ತಾನೆ. ನೀನ್ ಯಾಕೆ ಅಲ್ಲಿ ಉಳ್ಕೊಂಡೆ? ನೋಡು, ನೀನ್ ಅಲ್ಲಿ ಉಳ್ಕೊಂಡಿದ್ದಕ್ಕೆ ಈ ತರ ಆಗಿದ್ದು. ನೀವು ಎಲ್ಲ ಗೊತ್ತಿದ್ದು ಈ ತರ ಮಾತಾಡ್ತಿರಲ್ಲ. ಅಲ್ಲಿ ಆದಿ ಮತ್ತೆ ಅವ್ನ ಹೆಂಡತಿ ಮಧ್ಯೆ ಇಷ್ಟೆಲ್ಲ ಗಲಾಟೆ ಇದ್ದಾಗ ಅದನ್ನ ಸರಿ ಮಾಡ್ದೆ ನಾನು ಹೇಗ್ ಬರ್ಲಿ ಹೇಳು? ಅಷ್ಟರಲ್ಲಿ ನಮ್ಮ ಅಮ್ಮಂಗೂ ಆಕ್ಸಿಡೆಂಟ್ ಆಯ್ತು, ಅವ್ರಿಗೂ ಹುಷಾರಿರ್ಲಿಲ್ಲ. ಮನೆ ಪರಿಸ್ಥಿತಿ ಆತರ ಇರ್ಬೇಕಾದ್ರೆ ನನ್ ಬಿಟ್ಟು ಬರಕ್ಕಾಗತ್ತಾ ಹೇಳಿ ನೀವೇನೆ? ನನ್ ಜೀವನ ಅಂತೂ ಈ ತರ ಇದೆ. ಆದ್ರೆ ಅವ್ರ ಜೀವನನಾದ್ರೂ ಚೆನ್ನಾಗಿರ್ಲಿ, ನಮ್ಮ ಅಪ್ಪ ಅಮ್ಮ ಖುಷಿಯಾಗಿರ್ಲಿ ಅಂತ ಹೇಳ್ಬಿಟ್ಟು, ಅಲ್ಲ ನಾನ್ ಮಾಡಿ ತಪ್ಪಾದ್ರೂ ಏನು? ಒಂದೆರಡು ದಿನ ಎಕ್ಸ್ಟ್ರಾ ಇದ್ದಿದ್ದೆ ತಪ್ಪ? ಹಂಗಾದ್ರೆ ನನ್ಗೆ ನಮ್ಮ ಅಪ್ಪ ಮನೆಗೆ ಹೋಗೋ ಹಕ್ಕಿಲ್ವಾ? ಈಗ ನಿಮ್ ತಂಗಿ ಮನೆಗ್ ಬಂದಿದ್ದಾಳಲ್ಲ, ಅವಳು ಬಂದಿರೋದು ತವ್ರ ಮನೆಗೇನೆ ತಾನೆ. ಅವಳು ಬಂದ್ರೆ ಖುಷಿ ಆಗುತ್ತೆ ನಿಮ್ಗೆ, ನಾನ್ ತವ್ರ ಮನೆಗೆ ಹೋಗಿ ಬಂದ್ರೆ ಕಷ್ಟನಾ? ಸರಿ ಬಿಡು, ಹೋಗ್ಲಿ. ಅದ್ ಮಾತಾಡಿ ಪ್ರಯೋಜನ ಇಲ್ಲ. ನೀನೇ ಮಾಡಿರೋದಿದು, ನಾನು ಏನ್ ಮಾಡ್ಲಿ ಹೇಳು? ಹೌದೌದು, ಎಲ್ಲ ನಾನೇ ಮಾಡಿರೋದು, ಎಲ್ಲ ನನ್ನಿಂದನೇ ಆಗಿರೋದು. ನಿಮ್ದೇನು ತಪ್ಪಿಲ್ಲ ಬಿಡಿ. ನಿಮ್ ಮನೆಯವ್ರ ಮುಂದೆ ನೀವು ಒಳ್ಳೆಯವರಾಗ್ಬೇಕು, ನಾನ್ ಮಾತ್ರ ಕೆಟ್ಟವಳಾಗ್ಬೇಕಲ್ವಾ? ಅಲ್ಲ, ಮನೆ ಎಲ್ಲಾ ಮುಂದೆನೂ ಅವಮಾನ ಆಗ್ಬೇಕಾದ್ರೆ ನೀವ್ ಒಂದು ಮಾತು ನನ್ ಪರವಾಗಿ ಮಾತಾಡಲ್ಲ. ಒಂದು ಮಾತಾದ್ರೂ ಯಾಕಂಗ ಅಂತೀಯ? ಅವಳು ನನ್ ಹೆಂಡತಿ. ಯಾವತ್ತಾದ್ರೂ ಒಂದಿನ ನನ್ ಪರವಾಗಿ ಮಾತಾಡಿದ್ದೀರಾ ನೀವು? ಯಾವತ್ತೂ ಮಾತಾಡಿಲ್ಲ. ಅದೇ ರೂಮಲ್ಲಿ ಸಮಾಧಾನ ಮಾಡ್ತೀರಾ. ಹಂಗಲ್ಲ, ಏನೋ ಆಗೋಯ್ತು ಬಿಡು, ಬೇಜಾರ್ ಮಾಡ್ಕೋಬೇಡ. ಅಲ್ಲ, 4 ಗೋಡೆ ಮಧ್ಯದಲ್ಲಿ ಏನ್ ಮಾಡಿದ್ರೆ ಏನ್ ಪ್ರಯೋಜನ? 4 ಜನ ಮುಂದೆ ನೀನ್ ನಾನು ಮರ್ಯಾದೆನೇ ಉಳಿಸಿಲ್ವಲ್ಲ. ಅವ್ರಿಗೂ ಅದೇ ಬೇಕು ತಾನೆ. ಓ ಬಿಡು, ಅವಳ ಗಂಡನೇ ಏನು ಕೇಳಲ್ಲ, ನಾವೇನ್ ಮಾತಾಡಿದ್ರು ನಡೆಯುತ್ತೆ ಅಂತ ಅವರು ನನ್ನನ್ನ ಆ ರೀತಿನೇ ಟ್ರೀಟ್ ಮಾಡ್ತಾರೆ. ನಿಮ್ಗೆ ಯಾಕೆ ಅದು ಅರ್ಥ ಆಗ್ತಾ ಇಲ್ಲ? ನೀವ್ ಯಾಕೆ ನಿಮ್ಮ ಅಮ್ಮನ ವಿರುದ್ಧವಾಗಿ ಮಾತಾಡಲ್ಲ? ಯಾಕೆ ನೀವೇ ಇಷ್ಟೊಂದು ಎದ್ರದ್ ಏನಕ್ಕೆ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ನೋಡು ದೀಪ್ತಿ, ನನ್ಗೆ ಚಿಕ್ಕ ವಯಸ್ಸಲ್ಲೇ ತಂದೆ ತೀರೋದ್ರು.
ನಮ್ಮಮ್ಮ ತುಂಬಾ ಕಷ್ಟಪಟ್ಟು ನಮ್ಮನ್ನ ಈ ಮಟ್ಟಕ್ಕೆ ಬೆಳೆಸಿದ್ದಾರೆ. ನಾನು ಅವ್ರಿಗೆ ವಿರುದ್ಧವಾಗಿ ಮಾತಾಡಿ ಅವ್ರಿಗೆ ಮನ್ಸಿಗೆ ನೋವು ಮಾಡೋದು ನನ್ಗೆ ಇಷ್ಟ ಇಲ್ಲ. ಈ ಮಾತನ್ನ ನೀವು ಮೊದ್ಲೇ ಹೇಳ್ಬೇಕಾಗಿತ್ತು. ನನ್ ಯಾಕೆ ಪ್ರೀತಿ ಮಾಡಿದ್ರಿ? ನನ್ ಯಾಕೆ ಪ್ರೀತಿ ಮಾಡಿ ನನಗ್ ಮೋಸ ಮಾಡಿದ್ರಿ ಹೇಳಿ? ನೀವು ನನ್ನ ಪ್ರೀತಿ ಮಾಡಿದ್ದಕ್ಕೆ ತಾನೇ ನಾನ್ ನಿಮ್ ಮನೆಗ್ ಸೊಸೆಯಾಗಿ ಬಂದಿದ್ದು. ನೀವು ಪ್ರೀತಿ ಮಾಡ್ಬೇಕಾದ್ರೆ ಯೋಚನೆ ಮಾಡ್ಲಿಲ್ವಾ ನಮ್ಮಮ್ಮಂಗೆ ಇಷ್ಟ ಆಗುತ್ತಾ ಇಲ್ವೋ? ನಮ್ಮಮ್ಮಂಗೆ ಈಗ ನಿಮ್ ಮನ್ಸಲ್ಲಿ ಆಯ್ತು, ನಿಮ್ಮಮ್ಮಂಗೆ ಬೆಲೆ ಕೊಡಿ, ನಾನು ಬೇಡ ಅಂತ ಹೇಳ್ತಾ ಇಲ್ಲ. ಆದ್ರೆ ನಾನೇನ್ ತಪ್ಪು ಮಾಡಿದ್ದೆ ಹೇಳಿ? ನಾನು ಹಿಂದೆ ಬಿದ್ದು ಪ್ರೀತಿ ಮಾಡು ಅಂತ ಮದ್ವೆ ಮಾಡ್ಕೊಂಡ್ರಿ, ಪ್ರೀತಿ ಮಾಡಿದ್ರಿ. ಇಷ್ಟೆಲ್ಲ ಆದ್ಮೇಲೂ ನಿಮ್ಮಮ್ಮನ್ ಮುಂದೆ ನಿಂತ್ಕೊಂಡು ನಾನು ಇವಳು ಪ್ರೀತಿ ಮಾಡಿ ಮದ್ವೆ ಆಗಿದ್ದೀನಿ, ಇವಳದೇನು ತಪ್ಪಿಲ್ಲ, ನಾನು ಅವಳ ಜೊತೆ ಜೀವನ ಮಾಡ್ತೀನಿ ಅಂತ ಒಂದಿನಾದ್ರೂ ಮಾತಾಡಿದ್ದೀರಾ ನೀವು? ಯಾಕೆ ದೇವ್ರ ಅದಕ್ಕೆ ಬಾಯಿ ಕೊಟ್ಟಿಲ್ವಾ ನಿಮ್ಗೆ? ನೋಡು ದೀಪ್ತಿ, ಯಾವ್ದಾವ್ದೋ ವಿಚಾರಕ್ಕೆ ಯಾವ್ದಾವ್ದೋ ವಿಚಾರ ಕನೆಕ್ಟ್ ಮಾಡಿ ಮಾತಾಡಕ್ ಬರ್ಬೇಡ. ಯಾವ್ದಾವ್ದೋ ವಿಚಾರ ಕನೆಕ್ಟ್ ಮಾಡ್ತಾ ಇಲ್ಲ ರೀ. ಇರೋ ಸತ್ಯ ಇದೇನೇನೆ. ಈ ವಿಚಾರಕ್ಕೇನೆ ನಿಮ್ ತಾಯಿಗೆ ನನ್ ಮೇಲೆ ಕೋಪ ಇರೋದು. ಅದನ್ನ ನೀವು ಅವ್ರಿಗೆ ಸಮಾಧಾನ ಮಾಡಿ ಹೇಳ್ಬೇಕು ತಾನೆ. ನೋಡು ದೀಪ್ತಿ, ನೀನ್ ನನ್ನನ್ ಮದ್ವೆ ಮಾಡ್ಕೊ ಅಂತ ಅಂದೆ, ನಾವು ಮದ್ವೆ ಮಾಡ್ಕೊಂಡು ಈಗ ನಾವಿಬ್ರು ಚೆನ್ನಾಗೇ ಇದೀವಲ್ಲ, ಯಾಕೆ ಯೋಚನೆ ಮಾಡ್ತೀಯಾ? ಬಿಡು, ಬಾ ಒಳಗಡೆ ಬಾ. ಇಲ್ಲ ರೀ, ನಾನು ಒಳಗಡೆ ಬರಲ್ಲ. ನೀವು ನಿಮ್ಮಮ್ಮ ಹೇಳಿದ ಮಾತನ್ನ ಮೀರಲ್ಲ, ಅವ್ರ ಎದುರಿಗೆ ಮಾತಾಡಲ್ಲ ಅಂತಂದ್ರಲ್ಲಿ ನಾನು ಒಳಗಡೆ ಬಂದು ನಾನೇ ಬಯಸ್ಕೊಳ್ಳಿ? ಅತ್ತೆಯವ್ರ ಹತ್ರ ಮಾತಾಡ್ಬಿಟ್ಟು ಅತ್ತೆಯವರು ಬರಕ್ ಹೇಳಿದ್ರು ಅಂತ ಅನ್ನಿ ನಾನು ಬರ್ತೀನಿ. ಯಾಕೆ ದೀಪ್ತಿ, ಬಾ ಹೋಗ್ಲಿ, ಅಮ್ಮ ಏನು ಅನ್ನಲ್ಲ, ಬಾ. ಇಲ್ಲ, ಈ ಮಾತನ್ನ ಅತ್ತೆನೇ ಹೇಳ್ಬೇಕು. ಬಾ ಒಳಗಡೆ ಅಂತ ಅನ್ಲಿ, ನಾನಾಗ್ ಬರ್ತೀನಿ. ಸರಿ ಆಯ್ತು, ಇರು, ಅಮ್ಮನ ಹತ್ರನೇ ಹೋಗಿ ಮಾತಾಡ್ತೀನಿ. ಛೇ, ಇವ್ರಿಗಂತೂ ಧೈರ್ಯನೇ ಇಲ್ಲ. ಅವ್ರ ಅಮ್ಮ ಅಂದ್ರೆ ಅಲ್ಲ, ನಾನು ಅಪ್ಪ ಅಮ್ಮಂಗ್ ಬೆಲೆ ಕೊಡ್ಬೇಡಿ ಅಂತ ಹೇಳಲ್ಲ. ಆದ್ರೆ ಹೆಂಡತಿಗೆ ಇಷ್ಟ ಅವಮಾನ ಆಗಿ ಇಷ್ಟು ನೋವು ಆಗ್ತಿದ್ರು ಅವ್ರ ವಿರುದ್ಧವಾಗಿ ಮಾತಾಡಲ್ಲ ಅಂತ ಅಂದ್ರೆ ಇಷ್ಟು ಎದುರ್ಕೋತಾರ ತಾಯಿಗೆ? ಮಮ್ಮಿ, ಅಣ್ಣ ಹೊರಗಡೆ ಹೋತಲ್ಲ, ಅಣ್ಣಂಗ್ ಏನಾದ್ರು ಅದು ಇದು ಅಂತ ಅದಕ್ಕೆ ಏನಾದ್ರು ಚಾಡಿ ಹೇಳ್ಬಿಟ್ಟು ಏನ್ ಮಾಡ್ತೀಯಾ? ಬರ್ಲಿ, ನನ್ನ ಹತ್ರ ಮಾತಾಡ್ಲಿ ಅವನು, ಅವಾಗಿರೋದ ಅವನ್ಗೆ. ಅಮ್ಮ, ಹೇಳು ಗಿರೀಶ. ಅಮ್ಮ, ದೀಪ್ತಿ ಹೊರಗಡೆ ಇದ್ದಾಳೆ. ನಾನೇ ಹೇಳಿದ್ದು ಹೊರಗಡೆ ಇರು ಅಂತ. ಯಾಕೆ, ಏನಾಯ್ತು? ಅಲ್ಲಮ್ಮ, ಯಾಕಮ್ಮ ಹೊರಗಡೆ ಕಳ್ಸಿದೀಯಾ? ಅಯ್ಯೋ, ಇದೊಳ್ಳೆ ಸರಿ ಹೋಯ್ತಪ್ಪ. ಈಗ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಬೇಕು ತಾನೆ. ಈಗ ತಪ್ಪು ಮಾಡಿದಾಗ ಶಿಕ್ಷೆನೇ ಆಗ್ಲಿಲ್ಲ ಅಂತಂದ್ರೆ ನಾನು ಮಾಡಿದ ತಪ್ಪು ಅವ್ರಿಗೆ ಅರ್ಥ ಆಗದೆ ಯಾವಾಗ? ನಾಳೆ ಇಂತ ತಪ್ಪು ಮಾಡಿದ್ರೆ ಈ ತರ ಪನಿಷ್ಮೆಂಟ್ ಸಿಗುತ್ತೆ ನನ್ಗೆ, ತರ ತಪ್ಪು ಮಾಡಬಾರ್ದು ಅಂತ ಅವ್ರಿಗೆ ಗೊತ್ತಾಗದೆ ಯಾವಾಗ ಹೇಳು? ಅದಕ್ಕೆ ಅವಳಿಗೆ ಗೊತ್ತಾಗ್ಲಿ, ಸುಮ್ಮನಿರು. ತಪ್ಪಿಗೆ ಯಾವ ತರ ಶಿಕ್ಷೆ ಆಗುತ್ತೆ, ನಾನು ಈ ತಪ್ಪು ಮಾಡ್ಬೇಕಾ ಮಾಡ್ಬಾರ್ದಾ, ಮಾಡಿದ್ಮೇಲೆ ಯಾವ ತರ ಶಿಕ್ಷೆ ಅನ್ಭವಿಸ್ಬೇಕು ಅಂತ ಅವಳಿಗೂ ಗೊತ್ತಾಗ್ಲಿ. ಅಲ್ಲಮ್ಮ, ಹೊರಗಡೆ ಮಳೆ ಬರೋ ತರ ಆಗಿದೆ. ಇಂಥ ಟೈಮಲ್ಲಿ ಅವಳನ್ನ ಹೊರಗಡೆ ಬಿಟ್ಟಿರೋದು ಸರಿ ಅಲ್ಲ ಅಂತ ಅನ್ನಿಸ್ತದೆ. ನೀನೊಂದ್ ಮಾತು ಹೇಳಿದ್ರೆ ಅವಳು ಒಳಗಡೆ ಬರ್ತಾಳೆ ಅಮ್ಮ. ಒಂದು ಮಾತು, ಬಾ ಅಂತ ಕರಿಯಮ್ಮ. ಬಂದ್ಬಿಟ್ಟ ಹೆಂಡತಿ ಪರವಾಗಿ ಮಾತಾಡಕ್ಕೆ. ಬೇಕಿದ್ರೆ ನೀನು ಹೋಗಿ ಅಲ್ಲೇ ಕುತ್ಕೋ, ನನ್ಗೇನ್ ಬೇಜಾರಿಲ್ಲ. ಆದ್ರೆ ಅವಳನ್ ಮಾತ್ರ ನಾನು ಒಳಗಡೆ ಸೇರ್ಸಲ್ಲ. ಯಾಕಮ್ಮ, ಇಷ್ಟು ವರ್ಷ ಆದ್ರೂ ಯಾಕೆ ಈ ತರ ಮಾಡ್ತೀಯ ನೀನು? ನನ್ ನಿರ್ಧಾರ ಮಾಡಿದ್ಮೇಲೆ ಮುಗೀತು. ನಾನು ಒಂದೇ ಸರಿ ಮಾತಾಡೋದು, ಮತ್ತೆ ಮತ್ತೆ ಮಾತಾಡೋ ಅವಶ್ಯಕತೆ ನನ್ಗಿಲ್ಲ. ಅಲ್ಲಿರ್ಲಿ ಅಂತಾದ್ರೆ ಅಲ್ಲಿರ್ಲಿ ಅಷ್ಟೇ. ದೀಪ್ತಿ, ಏನ್ ಮಾತಾಡ್ಕೊಂಬಂದ್ರಿ? ಅಮ್ಮ ಕೋಪ ಮಾಡ್ಕೊಂಡಿದ್ದಾರೆ. ಅವ್ರ ಕೋಪ ಇನ್ನ ತಣ್ಣಗಾಗೇ ಇಲ್ಲ ದೀಪ್ತಿ. ಇಷ್ಟೇ ನಿಮ್ ಕೈಲಾಗದು, ಇನ್ನೇನು ಆಗಲ್ಲ ನಿಮ್ ಕೈಯಲ್ಲಿ. ನಿಮ್ ಯೋಗ್ಯತೆ ನನಗ್ ಗೊತ್ತಿಲ್ವಾ? ಸರಿ ಆಯ್ತು, ಹೋಗಿ. ಸ್ವೀಟಿ ಒಬ್ಳೆ ಇರ್ತಾಳೆ, ಹೋಗಿ ಅವಳನ್ನಾದ್ರೂ ನೋಡ್ಕೊ ಹೋಗಿ. ಹೆಂಡತಿಗಂತೂ ನಿಮ್ಮ ಬೆಂಬಲ ಇಲ್ಲ, ಸಹಕಾರ ಇಲ್ಲ, ಏನು ಇಲ್ಲ. ಅಟ್ಲೀಸ್ಟ್ ಮಗ್ಳಿಗಾದ್ರೂ ತಂದೆ ಆಗಿರಿ, ಹೋಗಿ. ನಾನ್ ಮದ್ವೆ ಆಗಿ ಮನೆಗ್ ಬಂದಾಗಿಂದನೂ ಇದನ್ನೇ ನೋಡೋದಾಯ್ತು. ನಿಮ್ ಕೈಲಂತೂ ಅವ್ರ ವಿರುದ್ಧವಾಗಿ ಮಾತಾಡೋದ್ ಬೇಡ. ಒಳ್ಳೇದು ಕೆಟ್ಟದ್ದು, ನ್ಯಾಯ ಅನ್ಯಾಯ ಅಂತನಾದ್ರೂ ಯೋಚನೆ ಮಾಡಿ ಮಾತಾಡೋ ಅಂತ ಶಕ್ತಿ ನಿಮ್ಮಲ್ಲಿ ಇಲ್ಲ ಅಂತ ಅಂದ್ರೆ ನಾನು ಏನ್ ಹೇಳ್ಬೇಕಿದಕ್ಕೆ?